ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರುತ್ತೆ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅಂತ ಅಂದರೆ 3 ಬಿಟ್ಸಿನ ಒಂದು ಫ್ರೇಮ್ ಥರ ನಾವು ರೆಡಿ ಮಾಡ್ತಾ ಹೋಗ್ತೀವಿ. 3 ಬಿಟ್ಸಿನ ಒಂದು ಫ್ರೇಮ್ ಥರ. ಸೊ ಈ ಆಪ್ಟಿಮಲಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ, ಆಪ್ಟಿಮಲ್ಲಿ ಲಾಜಿಕ್ ಏನು ಅಂತ ಅಂದರೆ replace the digit or the page, replace the page not used in longest dimension of time in ಫ್ಯೂಚರಲ್ಲಿ ನಾವು ಕಡಿಮೆ ಅಥವಾ ಜಾಸ್ತಿ ಹೊತ್ತು ನಾವು ಯೂಸ್ ಮಾಡ್ದಲೇ ಇರುವಂತಹ ಪೇಜನ್ನು ನಾವು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಯಾರ ಡಿಮ್ಯಾಂಡು ಫ್ಯೂಚರಲ್ಲಿ ಲಾಸ್ಟಲ್ಲಿದೆ, ಫ್ಯೂಚರಲ್ಲಿ ಲಾಸ್ಟ್ ಡಿಮ್ಯಾಂಡ್ ಇದೆ, ಅದನ್ನು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ನೋಡ್ತಾ ಹೋದರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಮೊದಲಿಗೆ 3 ಬಿಟ್ಸಿನ ಒಂದು ಫ್ರೇಮ್ ಅಂತ ಹೇಳಿದ್ದೆ. ಸೊ 2ನ ಹಾಗೆ ಬರಿತೀವಿ. ನೆಕ್ಸ್ಟ್ 2 3, ನೆಕ್ಸ್ಟ್ 2 3 4. ಸೊ ನಮಗೆ ಈಗ ಏನಾಯಿತು, 4 ಬಿಟ್ಸಿನ ಒಂದು ಫ್ರೇಮ್ ಅಥವಾ 3 ಬಿಟ್ಸಿನ ಒಂದು ಫ್ರೇಮ್ ಆಯಿತು. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಈ ಏನು 3 ಬಿಟ್ಸ್ ನಮಗೆ ಆಲ್ರೆಡಿ ನಾವು ಸೇರಿದೆ ಅದರಲ್ಲೇ ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ನೋಡಿದ್ರೆ 2ನ ರೀಪ್ಲೇಸ್ ಮಾಡಬೇಕು. ಆಲ್ರೆಡಿ ನಮ್ಮ ಫ್ರೇಮಲ್ಲಿ 2 ಇದೆ, ಅದಕ್ಕೋಸ್ಕರ ಏನು ಇಲ್ಲಿ ಚೇಂಜಸ್ ಇಲ್ಲ. ನೆಕ್ಸ್ಟ್ 1ನ ರೀಪ್ಲೇಸ್ ಮಾಡಬೇಕು. 1 ನಮ್ಮ ಬಿಟ್ಗಳಲ್ಲಿ ಇಲ್ಲ, 2 3 4 ಇದೆ. ಸೊ 1ನ ಹೇಗೆ ರೀಪ್ಲೇಸ್ ಮಾಡಬೇಕು ಅಂದರೆ, 1ನ ಹಿಂದೆ ಒಂದು ಲೈನ್ ಹಾಕ್ಕೊಳ್ಳಿ. 1ನ ಹಿಂದೆ ಒಂದು ಲೈನ್ ಹಾಕ್ಕೊಳ್ಳಿ. ಈ ಲೈನ್ ಹಾಕ್ಕೊಂಡು ರೈಟ್ ಸೈಡ್ಗೆ ನೋಡ್ತಾ ಹೋಗಿ. ಬಲಗಡೆ ಸೈಡ್ಗೆ ನೋಡ್ತಾ ಹೋದಾಗ ಈ 2 3 4ಅಲ್ಲಿ ಫಸ್ಟ್ ಯಾವುದು ಬಂತು, 3 ಬಂತು. ನೆಕ್ಸ್ಟ್ ಯಾವುದು ಬಂತು, ನೆಕ್ಸ್ಟ್ 4 ಬಂತು. ಯಾವುದು ಬಂದಿಲ್ಲ, ರೈಟ್ ಸೈಡ್ಗೆ ನೋಡ್ತಾ ಹೋದಾಗ ಫ್ಯೂಚರಲ್ಲಿ ಲಾಸ್ಟ್ ಯೂಸ್ ಆಗೋದು ಅಥವಾ ಯಾವುದೋ ಇಲ್ಲಿ ನಮಗೆ ಬಂದಿಲ್ಲ ಅದನ್ನು ನೋಡ್ತಾ ಹೋಗ್ಬೇಕು. ಇಲ್ಲಿ ಫಸ್ಟ್ ಯೂಸ್ ಆಗಿದ್ದೆ ಅದು 3, ಅದಾದಮೇಲೆ ಯಾವುದು 4. ನೆಕ್ಸ್ಟ್ 2 ಯೂಸ್ ಆಗಿಲ್ಲ ಅಂದರೆ ಅದು ಫುಲ್ ಲಾಸ್ಟಲ್ಲಿ ಅಂತ ಅರ್ಥ. ಸೊ ಏನು ಮಾಡಬೇಕು, 2 ಪ್ಲೇಸ್ಗೆ 1ನ್ನು ರೀಪ್ಲೇಸ್ ಮಾಡಬೇಕು. 1 3 4. ನೆಕ್ಸ್ಟ್ ಅರ್ಥ ಆಯಿತು ಅಂದ್ಕೊತೀನಿ. ಮತ್ತೆ ಇನ್ನೂ ಪ್ರಾಬ್ಲಮ್ಸ್ ಮಾಡ್ತಾ ಅರ್ಥ ಆಗುತ್ತೆ. ನೆಕ್ಸ್ಟ್ 3ನ ರೀಪ್ಲೇಸ್ ಮಾಡಬೇಕು. 3 ಆಲ್ರೆಡಿ ನಮ್ಮ ಸೀಕ್ವೆನ್ಸಲ್ಲಿದೆ. ನೆಕ್ಸ್ಟ್ 7ನ ರೀಪ್ಲೇಸ್ ಮಾಡಬೇಕು. 7 ರೀಪ್ಲೇಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಒಂದು ಲೈನನ್ನು ಬರ್ಕೊತೀವಿ, ರೈಟ್ ಸೈಡ್ಗೆ ನೋಡ್ತಾ ಹೋಗ್ತೀವಿ. ಈ ಡಿಜಿಟ್ಸ್ಗಳಲ್ಲಿ ಯಾವಾರು ಇದೆಯಾ ಅಂತ. ಈ ಡಿಜಿಟ್ಸ್ಗಳಲ್ಲಿ ಯಾವುದಿದೆ, ಈ ಡಿಜಿಟ್ಸ್ಗಳಲ್ಲಿ ಈ ಒಂದು 1 3 4ಅಲ್ಲಿ ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು, ನಮಗೆ 4 ಇದೆಯಾ, ಎಸ್ 4 ಇದೆ. 3 ಇದೆಯಾ, ಎಸ್ 3 ಇದೆ. 1 ನಮಗೆ ಕಾಣಿಸ್ತಿಲ್ಲ ಅಂದರೆ ಅದರ ಫ್ಯೂಚರಲ್ಲಿ ಲಾಸ್ಟಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಅಂತ. ಸೊ ಏನು ಮಾಡ್ತೀವಿ, 1 ಜಾಗಕ್ಕೆ 7 ಹಾಕ್ತೀವಿ. 7 3 4. ನೆಕ್ಸ್ಟ್ 5ನ ರೀಪ್ಲೇಸ್ ಮಾಡಬೇಕು. 5 ನಮ್ಮ ಸೀಕ್ವೆನ್ಸಲ್ಲಿಲ್ಲ. ಸೊ ಹೇಗೆ ರೀಪ್ಲೇಸ್ ಮಾಡೋದು, 5 ಹಿಂದೆ ಒಂದು ಲೈನ್ ಹಾಕ್ಕೊತೀನಿ, ರೈಟ್ ಸೈಡ್ಗೆ ನೋಡ್ತಾ ಹೋಗ್ತೀನಿ. 4 ಇದೆ, 3 ಇದೆ. ಸೊ ನಾವೇನು ಮಾಡಬೇಕು, 7 ಇಲ್ಲ ಇಲ್ಲಿ, ಅಂದರೆ ಇದರ ಪ್ರಾಮುಖ್ಯತೆ ಲಾಸ್ಟಲ್ಲಿದೆ. ಫ್ಯೂಚರಲ್ಲಿ ಲಾಸ್ಟಾಗಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, 5ನ 7 ಪ್ಲೇಸಿಗೆ ರೀಪ್ಲೇಸ್ ಮಾಡಬೇಕು. 5 3 4 ಏನಾಯಿತು, 5 3 4. ನೆಕ್ಸ್ಟು 3 ಆಲ್ರೆಡಿ ಇದೆ, 4 ಆಲ್ರೆಡಿ ಇದೆ. ಸೊ ಇಷ್ಟಾಯಿತು. ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ನಾವು ಯಾವ್ಯಾವುದು ಕಂಪ್ಯೂಟ್ ಮಾಡಿದ್ವಿ ಅಷ್ಟು. 1 2 3 4 5 6. ನಂಬರ್ ಆಫ್ ಪೇಜ್ ಫಾಲ್ಟ್ಸ್ 6. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು, ಯಾವ್ಯಾವುದನ್ನು ನಾವು ಸ್ಕಿಪ್ ಮಾಡ್ತಾ ಹೋದ್ವಿ. 1 2 3 4. ಸೊ ಟೋಟಲ್ 4 ಪೇಜ್ ಹಿಟ್ಸ್ ಆಯಿತು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.